ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ವಕ್ಫ್ ಕಿಚ್ಚನ್ನ ಹೆಚ್ಚು ಮಾಡುವ ಪ್ರಯತ್ನಗಳು ಜೋರಾಗಿ ನಡೀತಾ ಇವೆ. ಪಶ್ಚಿಮ ಬಂಗಾಳಕ್ಕೆ ಬಿದ್ದಿರೋ ಕೋಮು ಬೆಂಕಿ ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಮುರ್ಷಿದಾಬಾದ್ ಬಗ್ಗೆ ನಿರಂತರ ವರದಿಯನ್ನ ತರಿಸ್ಕೊಳ್ತಾ ಇದೆ. ಅಗತ್ಯ ಬಿದ್ರೆ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯ ಪಡೆಗಳನ್ನು ನಿಯೋಜಿಸುವ ಬಗ್ಗೆ ಕೂಡ ಚಿಂತಿಸಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನ ಸಂಸದರೊಬ್ಬರು ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಈ ವಕ್ಫ್ ಆಕ್ಟ್ ಅನ್ನ ಬದಲಿಸಿಬಿಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ತಮಿಳುನಾಡಿನ ಹಳ್ಳಿಯೊಂದಕ್ಕೆ ನೋಟಿಸ್ ಕೊಟ್ಟಿರೋ ದರ್ಗಾ ಒಂದು ಜಾಗ ಬಿಡಿ ಇಲ್ಲ ಬಾಡಿಗೆ ಕೊಡಿ ಅಂತ ಕೇಳ್ತಾ ಇದೆ. ಈ ಮೂಲಕ ಆ ಗ್ರಾಮದಲ್ಲಿನ 200 ಮನೆಗಳಿಗೆ ದರ್ಗಾ ಶಾಕ್ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಮಧ್ಯಪ್ರದೇಶದ ಸರ್ಕಾರ ದರ್ಗಾ ಮತ್ತು ಮದರಸಾಗಳಿಗೆ ಶಾಕ್ ಕೊಟ್ಟಿದೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ದರ್ಗಾ ಒಂದನ್ನು ಅಲ್ಲಿ ತೆರವುಗೊಳಿಸಲಾಗ್ತಾ ಇದೆ. ಹಾಗಾದ್ರೆ ಏನಿದು ವಕ್ಫ್ ಕಿರಿಕು? ತಮಿಳುನಾಡಲ್ಲೇ ಯಾಕೆ ಇಂಥ ಕೆಲಸಗಳು ಹೆಚ್ಚಾಗ್ತಾ ಇವೆ? ಮಧ್ಯಪ್ರದೇಶದಲ್ಲಿ ಸರ್ಕಾರ ಕೈಗೊಂಡ ಕ್ರಮ ಏನು? ಈ ಹಿಂದೆ ಯೋಗಿ ಆದಿತ್ಯನಾಥ್ ಅಕ್ರಮ ಕಟ್ಟಡಗಳ ವಿಷಯದಲ್ಲಿ ಕೈಗೊಳ್ತಾ ಇದ್ದ ಕ್ರಮಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ಕತ್ತುಕೊಲೈ ಅನ್ನೋ ಪ್ರದೇಶ. ಆ ಊರಲ್ಲೊಂದು 150ರಿಂದ 200 ಮನೆಗಳಿವೆ. 4 ತಲೆಮಾರುಗಳಿಂದ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿನ ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದಾರೆ. ಇಂಥ ಊರಿಗೆ ಇದ್ದಕ್ಕಿದ್ದಂತೆ ಒಂದು ಶಾಕ್ ಆಗುತ್ತೆ. ಯಾಕೆಂದ್ರೆ ಸ್ಥಳೀಯ ದರ್ಗಾದ ಮುಖ್ಯಸ್ಥ ಸೈಯದ್ ಸಾತಮ್ ಅನ್ನೋನು ಇಡೀ ಹಳ್ಳಿನೇ ದರ್ಗಾಗೆ ಸೇರಿದ್ದು. ಸರ್ವೆ ನಂಬರ್ 362 ಅನ್ನೋದು ವಕ್ಫ್ಗೆ ಸೇರಿದ ಪ್ರದೇಶ. ಹೀಗಾಗಿ ಈ ಊರು ಸಂಪೂರ್ಣವಾಗಿ ವಕ್ಫ್ ಆಗಬೇಕು. ನೀವು ತಕ್ಷಣ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ದರ್ಗಾಗೆ ಬಾಡಿಗೆ ಕೊಡೋದಿಕ್ಕೆ ಶುರು ಮಾಡಿ ಅಂತ ನೋಟಿಸ್ ಒಂದನ್ನು ಕೊಡ್ತಾನೆ. ಅದನ್ನು ಕಂಡ ಗ್ರಾಮಸ್ಥರು ಶಾಕ್ಗೊಳಗಾಗ್ತಾರೆ. 3-4 ತಲೆಮಾರುಗಳಿಂದ, ಅಂದ್ರೆ ಭಾರತದಲ್ಲಿ ವಕ್ಫ್ ಆಕ್ಟ್ ಅನ್ನೋದು ಶುರುವಾಗೋದಕ್ಕೂ ಮುಂಚಿನಿಂದಲೂ ಇರುವ ಭೂಮಿ ಮೇಲಿನ ಹಕ್ಕನ್ನ ಈಗ ಇವನು ಯಾವನೋ ದರ್ಗಾದವನು ಬಂದು ಇದನ್ನ ನಮಗ ಸೇರ್ಬೇಕು, ನೀವು ಎದ್ದು ಹೋಗಿ ಅಂದ್ರೆ ಜನಕ್ಕೆ ಶಾಕ್ ಆಗದೆ ಇದ್ದೀತ. ಇಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿನ ಮಸೀದಿಗಳು, ಮದರಸಾಗಳು, ಖಬರಸ್ಥಾನಗಳು, ದರ್ಗಾಗಳು, ಹಾಗೆ ಈ ದೇಶ ಬಿಟ್ಟು ಪಾಕಿಸ್ತಾನಕ್ಕೆ ಓಡ್ ಹೋದ್ರಲ್ಲ ಮುಸ್ಲಿಮರು, ಅವರ ಆಸ್ತಿ ಪಾಸ್ತಿಗಳು ಎನಿಮಿ ಪ್ರಾಪರ್ಟಿಯಾಗಿ ದೇಶದ ಪಾಲಾಗೋದನ್ನ ತಪ್ಪಿಸಿ ಮುಸ್ಲಿಂ ಸಮುದಾಯದ ಹೆಸರಲ್ಲೇ ಅದನ್ನ ಉಳಿಸೋದಿಕ್ಕೆ ಶುರುವಾಗಿದ್ದು ಈ ವಕ್ಫ್ ಆಕ್ಟ್. ಆದ್ರೆ ತಮಿಳುನಾಡಿನ ಈ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕೂ ಮೊದಲಿಂದಲೂ ಜನ ವಾಸ ಮಾಡ್ತಾ ಇದ್ದಾರೆ. ಆ ನೆಲದ ಮೇಲಿನ ಹಕ್ಕು ಅಧಿಕಾರಗಳನ್ನ ಹೊಂದಿದ್ದಾರೆ. ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಅದರ ದಾಖಲೆ ಪತ್ರಗಳನ್ನೂ ಇಟ್ಟುಕೊಂಡಿದ್ದಾರೆ. ತಾತ ಮುತ್ತಾತಂದಿರ ಕಾಲದಿಂದ ಮಾಡಿಕೊಂಡು ಬರ್ತಾ ಇರೋ ಜಮೀನು ಈಗ ನಮಗ ಸೇರಿದ್ದು ಅಂತ ಯಾರೋ ಹೇಳಿದ್ರೆ ಅಲ್ಲಿನ ಜನ ಎಲ್ಲಿಗೆ ಹೋಗಬೇಕು? ಇನ್ನು ಈ ರೀತಿಯ ನೋಟಿಸ್ ಬಂದ ನಂತರ ಗ್ರಾಮಸ್ಥರೆಲ್ಲ ಒಟ್ಟಾಗಿ ವೆಲ್ಲೂರು ಜಿಲ್ಲಾಧಿಕಾರಿಗಳಿಗೆ ಮನವಿಯೊಂದನ್ನ ಸಲ್ಲಿಸಿದ್ದಾರೆ. ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀವಿ. ಸರ್ಕಾರ ನಮಗೆ ಅಗತ್ಯ ದಾಖಲೆಗಳನ್ನ ಕೊಟ್ಟಿದೆ, ಕರೆಂಟ್ ಕೊಟ್ಟಿದೆ, ನೀರು ಕೊಟ್ಟಿದೆ. ನಾವು ಸರ್ಕಾರಕ್ಕೆ ಕಂದಾಯವನ್ನೂ ಕಟ್ತಾ ಇದ್ದೀವಿ. 4 ತಲೆಮಾರುಗಳಿಂದ ನಾವಿರೋ ಈ ಗ್ರಾಮ ಈಗ ಏಕಾಏಕಿ ಹೆಂಗೆ ವಕ್ಫ್ ಆಗಿಬಿಡುತ್ತೆ? ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳಬೇಕು. ಇಡೀ ಗ್ರಾಮದ ಪಟ್ಟ ದಾಖಲೆಯನ್ನ ಜನರಿಗೆ ಮಾಡಿಕೊಡಬೇಕು. ಆ ಮೂಲಕ ಯಾವುದೇ ರೀತಿಯ ತೊಂದರೆಯೋ ಗ್ರಾಮಸ್ಥರಿಗೆ ಆಗದ ಹಾಗೆ ನೋಡ್ಕೋಬೇಕು ಅಂತ ಹಿಂದೂ ಮನ್ನಾನಿ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಅಲ್ಲಿನ ಜಿಲ್ಲಾಧಿಕಾರಿ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಅಲ್ಲಿನ ಕಾಂಗ್ರೆಸ್ ಶಾಸಕ ಹಸನ್ ಮೌಲಾನಾ ಪಾಪ ಹಳ್ಳಿ ಜನರ ನೆರವಿಗೆ ಓಡೋಡಿ ಬಂದಿದ್ದಾರೆ. ಅವ್ರು ತುಂಬಾ ಒಳ್ಳೆಯವರು ಕೂಡ. ದರ್ಗಾದ ನೋಟಿಸಿಗೆ ಜನ ಹೆದರೋ ಅಗತ್ಯ ಇಲ್ಲ, ಇಲ್ಲಿ ನೀವೇ ಇದ್ದು ಬಿಡಿ ಬೇಕಿದ್ರೆ. ಆದ್ರೆ ಒಂದು ವೇಳೆ ಈ ಭೂಮಿ ಎಲ್ಲ ವಕ್ಫ್ದು ಅಂತ ದರ್ಗಾ ಕಮಿಟಿ ಏನಾದ್ರೂ ಹೇಳಿದ್ರೆ ನೀವು ಮಿನಿಮಮ್ ಬಾಡಿಗೆನ ದರ್ಗಾಗೆ ಕಟ್ಟುಬಿಡಿ ಅಂತ ನಯವಾಗಿ ಹೇಳೋ ಮೂಲಕ ತಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದ್ದಾರೆ. ಈ ಮೂಲಕ ಹಳ್ಳಿಯವರು ಬಾಡಿಗೆ ಕಟ್ಟಲೇಬೇಕು ಅನ್ನೋ ಮಾಹಿತಿಯನ್ನ ಅವರಲ್ಲಿ ಬಿಟ್ಟು ಹೋಗಿದ್ದಾರೆ. ಇದು ಕತ್ತುಕೊಲೈ ಗ್ರಾಮದ ಜನರಿಗೆ ದಿಕ್ಕು ತೋಚದ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ತಮಿಳುನಾಡಲ್ಲಿ ಈ ರೀತಿಯ ಘಟನೆ ನಡೀತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಅಲ್ಲಿನ ತಿರುಚುನಾಪಳ್ಳಿ ಜಿಲ್ಲೆಯಲ್ಲಿ ಇಡೀ ಗ್ರಾಮ ಹಾಗೂ 1000 ವರ್ಷಗಳಷ್ಟು ಪುರಾತನ ದೇವಾಲಯ ನಮಗ ಸೇರಬೇಕು ಅಂತ ವಕ್ಫ್ ಬೋರ್ಡ್ ಹೇಳಿತು. ಹಾಗೇನೆ ಇದೇ ವೆಲ್ಲೂರು ಬಳಿಯ ವೆಪ್ಪೂರು ಅನ್ನೋ ಗ್ರಾಮದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆಯನ್ನ ವಕ್ಫ್ ಬೋರ್ಡ್ ಕ್ರಿಯೇಟ್ ಮಾಡಿತ್ತು. ಈ 2 ಘಟನೆಗಳ ನಂತರ ದಕ್ಷಿಣದ ರಾಜ್ಯದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರೋ ವಕ್ಫ್ ಜಮೀನು ವಿವಾದ ಅಂದ್ರೆ ಈ ಕತ್ತುಕೊಳೈ ವಿವಾದ. ಹಾಗೆ ನೋಡಿದ್ರೆ ದೇಶದಲ್ಲಿ ವಕ್ಫ್ ವಿವಾದ ಭುಗಿಲೇಳೋದಿಕ್ಕೆ ಕೇಂದ್ರ ಸರ್ಕಾರ ವಕ್ಫ್ ಆಕ್ಟ್ ಅನ್ನ ಜಾರಿಗೆ ತರೋದಕ್ಕಿರೋ ಕಾರಣಗಳ ಪೈಕಿ ಈ ತಮಿಳುನಾಡು ಕೂಡ ಬಂತು. ಈ ಹಿಂದೆ ತಿರುಚುನಾಪಳ್ಳಿ ಜಿಲ್ಲೆಯ ಶ್ರೀರಂಗಂ ತಾಲೂಕಿಗೆ ಸೇರಿದ್ದ ತಿರುಚಂದುರೈ ಅನ್ನೋ ಊರು ವಕ್ಫ್ ವಿವಾದದ ಕಾರಣದಿಂದ ಸುದ್ದಿಯಲ್ಲಿತ್ತು. ಅಲ್ಲಿನ ಜನ ತಮ್ಮ ಭೂಮಿಯನ್ನ ಕಳ್ಕೊಳ್ಳುವ ಆತಂಕವನ್ನು ಎದುರಿಸಿದ್ರು. ತಮಿಳುನಾಡು ವಕ್ಫ್ ಬೋರ್ಡ್ ತಿರುಚಂದುರೈ ಹಾಗೂ ಅದರ ಪಕ್ಕದಲ್ಲಿನ ಕಡಿಯಾಕುರ್ಚಿ ಸೇರಿದಂತೆ ತಮಿಳುನಾಡಿನ ರಾಜಧಾನಿ ಚೆನ್ನೈನ ಸುತ್ತಮುತ್ತಲಿರುವ ಸಾಕಷ್ಟು ಪ್ರದೇಶಗಳು ನಮಗೆ ಸೇರು
ಇರಬೇಕು ಅಂತ ಹೇಳ್ತು. ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಒಂದಷ್ಟು ಊರುಗಳ ಪಟ್ಟಿಯನ್ನು ಕೊಟ್ಟು ಅಲ್ಲಿನ ಯಾವ ಭೂಮಿಯೂ ಯಾರಿಗೂ ಮಾರಾಟ ಆಗಬಾರದು, ರಿಜಿಸ್ಟ್ರೇಷನ್ ಆಗಲೇಬಾರದು ಅಂತ ತಿಳಿಸ್ತು. ಹೀಗಾಗಿ ಆ ಗ್ರಾಮಗಳ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ವಿಚಿತ್ರ ಅಂದ್ರೆ ತಿರುಚಂದುರೈ ಗ್ರಾಮದಲ್ಲಿ ಸುಮಾರು 1,500 ವರ್ಷಗಳಷ್ಟು ಹಳೆಯದಾದ ಚಂದ್ರಶೇಖರ ಸ್ವಾಮಿಯ ದೇವಾಲಯ ಇದೆ. ಆ ದೇವಾಲಯ ಚೋಳ ಸಾಮ್ರಾಟ ಪರಾಂತಕ ಚೋಳನ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಆ ನಂತರದಲ್ಲಿ ಬಂದ ಚೋಳ ಅರಸರು ಆ ದೇವಾಲಯವನ್ನು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ರು ಅನ್ನೋ ಶಿಲಾ ಶಾಸನಗಳು ಕೂಡ ನಮಗಲ್ಲಿ ಸಿಗುತ್ತವೆ. ಹೀಗಾಗಿ ಈಗಲ್ಲಿರೋ ದೇವಾಲಯವನ್ನ ಕಟ್ಟಿನೇ 1200 ವರ್ಷಗಳಷ್ಟಾಗಿರಬಹುದು ಅಂತ ಹೇಳ್ತಾರೆ. ಅಂಥ ದೇವಾಲಯ ಹಾಗೂ ಅದಿರುವ ನೆಲೆ ಎಲ್ಲವೂ ನಮಗೂ ಸೇರಬೇಕು ಅಂತ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಿದ್ರೆ ಅದು ವಿವಾದ ಆಗದೆ ಇರುತ್ತಾ? ಆ ವಿಷಯ ತಮಿಳುನಾಡನ್ನು ಮೀರಿ ಭಾರತದಾದ್ಯಂತ ಸುದ್ದಿ ಆಯಿತು. ಆ ಬಳಿಕ ಕೇಂದ್ರ ಸರ್ಕಾರಕ್ಕೆ ವಕ್ಫ್ ಮೇಲೆ ನಿಯಂತ್ರಣವನ್ನ ಹೇರಲೇಬೇಕಾದ ಒತ್ತಡ ಕೂಡ ಉಂಟಾಯಿತು. ಯಾವುದೇ ದಾಖಲೆಗಳಿಲ್ಲದೆ ಯಾವುದೇ ಜಮೀನನ್ನ ವಕ್ಫ್ ಅಂದುಬಿಡ್ತಿದ್ದ ಆ ಬೋರ್ಡ್ಗೆ ಸರಿಯಾದ ದಾಖಲೆಯನ್ನು ಕೊಟ್ಟು ನಿಮ್ಮ ಭೂಮಿನ ಕ್ಲೈಮ್ ಮಾಡಿ ಅಂತ ಹೇಳಬೇಕಿತ್ತು. ಅದನ್ನು ಕೇಂದ್ರ ಸರ್ಕಾರ ಈಗ ಮಾಡಿದೆ. ಇಷ್ಟಾದರೂ ಕೂಡ ವಕ್ಫ್ ಬೋರ್ಡುಗಳು ಈಗಲೂ ತಮ್ಮ ಹಳೆ ಚಾಳೆಗಳನ್ನು ಮುಂದುವರಿಸ್ತಾ ಇವೆ. ಇದಕ್ಕೆ ತಮಿಳುನಾಡು ತಾಜಾ ಉದಾಹರಣೆ. ಇನ್ನು ಅಲ್ಲಿರೋದು DMK ಸರ್ಕಾರ. ಆ ಪಕ್ಷದ ಕೆಲ ನಾಯಕರಿಗೆ ಸನಾತನ ಧರ್ಮವೇ ನಾಶ ಆಗಿಬಿಡಬೇಕು ಅನ್ನೋ ಆಸೆ ಬೇರೆ ಇದೆ. ಹೀಗಾಗಿ ಅವರು ಹಿಂದೂಗಳ ಭೂಮಿಯನ್ನ ದರ್ಗಾಗಳು ತಗೊಂಡ್ರೆ ಏನು ಮಾಡ್ತಾರೆ ಅಲ್ವಾ? ಈಗ ಈ ಕತ್ತುಕೊಲೈನ ಜನ ವೇಲೂರಲ್ಲಿ ಹೋರಾಟವನ್ನು ಶುರು ಮಾಡಿದ್ದಾರೆ. ಅವ್ರ ಕೈಲಿ ಮಾಡೋದಿಕ್ಕೆ ಆಗೋದು ಅಷ್ಟೇನೆ. ಅವ್ರೇನು ಕಲ್ಲು ತೋರೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡವರು ಅಲ್ಲ, ಬೆಂಕಿ ಹಚ್ಚಿ ಕಂಡವರ ಮನೆಗಳನ್ನು ಲೂಟಿ ಮಾಡಿ ಗೊತ್ತಿರೋರು ಅಲ್ಲ, ಪಾಪ ರೈತರವರು. ಹೀಗಾಗಿ ನ್ಯಾಯ ಕೇಳಕೊಂಡು ನ್ಯಾಯಾಲಯದ ಮೆಟ್ಲನ್ನು ಹತ್ತಬೇಕು, ಅಲ್ಲಿ ದಾಖಲೆಗಳನ್ನು ಕೊಟ್ಟು ಕೋರ್ಟಿಗೆ ಓಡಾಡಬೇಕು. ಹೀಗೊಂದು ಕಡೆ ದರ್ಗಾ ಕಮಿಟಿ ತಮಿಳುನಾಡಲ್ಲಿ ಶಾಕ್ ಕೊಡ್ತಾ ಇದ್ರೆ, ಅತ್ತ ಮಧ್ಯಪ್ರದೇಶದ ಸರ್ಕಾರ ದರ್ಗಾಗಳು ಮದರಸಾಗಳಿಗೆ ಶಾಕ್ ಕೊಡೋದಿಕ್ಕೆ ಹೋಗ್ತಾ ಇದೆ. ಅನಧಿಕೃತವಾಗಿ ಸರ್ಕಾರಿ ಜಮೀನುಗಳನ್ನು ಅತಿಕ್ರಮಿಸಿ ಎಲ್ಲೆಂದರಲ್ಲಿ ಕಟ್ಟಡಗಳನ್ನು ಎಬ್ಬಿಸಿಕೊಂಡು ಈ ದೇಶದಲ್ಲಿ ನಮ್ಮನ್ನು ಯಾರು ಕೇಳ್ತಾರೆ ಅಂದ್ಕೊಂಡು ನಿರಾತಂಕವಾಗಿದ್ದವರಿಗೆ ಈಗ ಆ ಕಟ್ಟಡಗಳನ್ನು ತೆರವುಗೊಳಿಸಿ ಅದು ಸರ್ಕಾರಿ ಜಾಗ ಅಂತ ಮಧ್ಯಪ್ರದೇಶದ ಸರ್ಕಾರ ನೋಟಿಸ್ ಅನ್ನು ಕೊಟ್ಟಿದೆ. ಇದರ ಮೊದಲ ಹಂತವಾಗಿ ಪನ್ನಾವಳಿಯ ಬಿಡಿ ಕಾಲೋನಿ ಅನ್ನೋ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಮದರಸಾ ಒಂದನ್ನ ತೆರವುಗೊಳಿಸುವ ಕೆಲಸ ಕೂಡ ಅಲ್ಲಿ ಆರಂಭ ಆಗಿದೆ. ಇಲ್ಲಿ ಮದರಸಾದವರು ಕೂಡ ಏನು ಮಾತಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾಕೆಂದ್ರೆ ಅದು ಸರ್ಕಾರಿ ಜಮೀನು ಹಾಗೂ ಅದನ್ನ ಆಕ್ರಮಿಸಿಕೊಂಡೇ ಇವರು ಕಟ್ಟಡವನ್ನು ಕಟ್ಟಿದ್ದಾರೆ. ಇನ್ನು ಇದನ್ನ ಮೀರಿ ಪಶ್ಚಿಮ ಬಂಗಾಳದಲ್ಲಿ ಬಂದ ಹಾಗೆ ರಸ್ತೆಗೆ ಬಂದ್ರೆ ಅಲ್ಲಿ ಹಾಗೆ ಬಂದವರ ಮನೆಗಳ ಮೇಲೆ ಕೂಡ ಬುಲ್ಡೋಜರ್ಗಳು ನುಗ್ಗುತ್ತವೆ. ಯಾಕೆಂದ್ರೆ ಆ ಮನೆಗಳು ಅಕ್ರಮವಾಗಿ ನಿರ್ಮಾಣ ಆಗಿರುತ್ತವೆ. ಸೊ ಸರ್ಕಾರಿ ಅಧಿಕಾರಿಗಳನ್ನ ತಡೆಯುವ ಧೈರ್ಯವನ್ನಲ್ಲಿ ಯಾರು ಮಾಡ್ತಾ ಇಲ್ಲ. ಇನ್ನು ಇದೇ ರೀತಿ ಮಧ್ಯಪ್ರದೇಶದಲ್ಲಿ ಎಲ್ಲೆಲ್ಲಿ ಅನಧಿಕೃತ ಹಾಗೂ ಸರ್ಕಾರಿ ಜಮೀನುಗಳನ್ನ ಕಬಳಿಸಿ ದರ್ಗಾ ಮದರಸಾಗಳನ್ನ ನಿರ್ಮಾಣ ಮಾಡಿದಾರೋ ಅವೆಲ್ಲವನ್ನು ಕೂಡ ವಶಕ್ಕೆ ಪಡಿತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ನಿಮ್ಮಲ್ಲೊಂದಷ್ಟು ಜನರಿಗೆ ನೆನಪಿರಬೇಕು, ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ವಕ್ಫ್ ಆಸ್ತಿಗಳ ದಾಖಲೆಗಳನ್ನು ಕೇಳಿದ್ರು. ಆ ಮೂಲಕ ವಕ್ಫ್ ಆಸ್ತಿಗಳು ಎಲ್ಲೆಲ್ಲಿವೆ ಅನ್ನೋದನ್ನ ಪತ್ತೆ ಮಾಡೋ ಕೆಲಸ ಮಾಡಲಾಗತ್ತೆ ಅಂತ ಅಲ್ಲಿನ ಸರ್ಕಾರ ಹೇಳ್ತು. ಆದರೆ ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು. ಒಂದು ವೇಳೆ ದಾಖಲೆಗಳಲ್ಲಿರೋದಲ್ಲದೆ ಬೇರೆ ಎಲ್ಲೆಲ್ಲೋ ಮಸೀದಿಗಳು ಮದರಸಾಗಳು ದರ್ಗಾಗಳು ನಿರ್ಮಾಣ ಆಗಿದ್ರೆ ಅವುಗಳನ್ನು ಸರ್ಕಾರ ಖಂಡಿತ ತೆರವು ಮಾಡಿಸುತ್ತೆ ಅನ್ನೋ ಭಯ ಸಾಕಷ್ಟು ಜನರಿಗೂ ಬಂತು. ಹೀಗಾಗಿ ಅವರು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿ ಸರ್ಕಾರದ ದಿಕ್ಕು ತಪ್ಪಿಸುವ ಕೆಲಸವನ್ನು ಅಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿನ ಸರ್ಕಾರ ಕೂಡ ಆ ನಂತರ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಹುಶಃ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಕಾರಣಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಅವತ್ತು ಸುಮ್ಮನಾಯ್ತೋ ಏನೋ. ಈಗ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಾಚರಣೆಯಲ್ಲಿ ಶುರು ಆಗೋದಿಲ್ಲ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಅಲ್ಲಿನ ಸರ್ಕಾರ ಕೂಡ ಕಾನೂನಿನ ಪರಿಧಿಯಲ್ಲಿ ಅಕ್ರಮ ಕಟ್ಟಡಗಳನ್ನು ಉರುಳಿಸುವ ಕೆಲಸಕ್ಕೆ ಮುಂದಾಗುತ್ತೆ. ಸರ್ಕಾರಿ ಜಾಗಗಳನ್ನ ಮತ್ತೆ ವಶಪಡಿಸಿಕೊಳ್ಳುವ ಕೆಲಸವನ್ನ ಉತ್ತರ ಪ್ರದೇಶ ಕೂಡ ಶುರು ಮಾಡುತ್ತೆ. ಗೆಳೆಯರೆ, ವಕ್ಫ್ ಅನ್ನೋದು ಇವತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಪಾಸ್ತಿಗಳನ್ನು ಹೊಂದಿರುವ 3ನೇ ಅತಿ ದೊಡ್ಡ ಸಂಸ್ಥೆ. ಲಕ್ಷಾಂತರ ಆಸ್ತಿಗಳು ವಕ್ಫ್ ಹೆಸರಲ್ಲಿವೆ. ಹಾಗೆ ವಕ್ಫ್ಗೆ ಸೇರಿದ ಸಾಕಷ್ಟು ಆಸ್ತಿಗಳು ಬಲಿಷ್ಠರ ಪಾಲು ಕೂಡ ಆಗಿವೆ. ಇಲ್ಲಿ ವಕ್ಫ್ ತನ್ನ ಆಸ್ತಿಯನ್ನ ತನ್ನ ಬಳಿ ಇಟ್ಟುಕೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಆದ್ರೆ ಊರೇ ನಂದು ಅಂತ ಬರೋದು, ದಬ್ಬಾಳಿಕೆಯನ್ನು ಮಾಡೋದು, ಯಾವ ಕಾಗದ ಪತ್ರಗಳು ದಾಖಲೆಗಳು ಇಲ್ಲದೆ ಬೆಟ್ ಮಾಡಿ ತೋರಿಸಿದ್ದೆಲ್ಲ ವಕ್ಫ್ಗೆ ಸೇರಬೇಕು ಅಂತ ಹೇಳೋದು, ಇಂಥದ್ದೆಲ್ಲ ಈ ದೇಶದಲ್ಲಿ ಆಗಬಾರದು. ಈ ಕಾರಣಕ್ಕೆ ವಕ್ಫ್ ಆಕ್ಟ್ ಅನ್ನೋದು ಜಾರಿಯಾಗಿದೆ. ಇದು ಎಲ್ಲ ಮತಧರ್ಮಗಳನ್ನ ಗೌರವಿಸುವ ದೇಶ. ಹೀಗಾಗಿ ಇಸ್ಲಾಂ ಅನ್ನು ಕೂಡ ಇಲ್ಲಿ ಗೌರವಿಸಬೇಕು. ಇಸ್ಲಾಂ ಏನು ಹೇಳುತ್ತೆ ಅದನ್ನ ಪಾಲಿಸಬೇಕು. ವಕ್ಫ್ ಅನ್ನೋದು ಜನ ಕಲ್ಯಾಣಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಬಳಕೆ ಆಗಲಿ ಅಂತ ಕೊಟ್ಟ ದಾನ, ಅದು ಆ ಕೆಲಸಗಳಿಗೆ ಬಳಕೆ ಕೂಡ ಆಗಬೇಕು ಅನ್ನೋ ಕಾರಣದಿಂದ ವಕ್ಫ್ ಆಕ್ಟ್ ಜಾರಿಯಾಗಿದೆ. ಇನ್ನು ಇದು ಜಾತ್ಯತೀತ ದೇಶ, ಆದ್ರಿಂದ ವಕ್ಫ್ ಬೋರ್ಡ್ ಅಲ್ಲಿ ಮುಸ್ಲಿಮೇತರರಿಗೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಮುಜರಾಯಿ ದೇವಸ್ಥಾನದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕಾಗಿ ರಚಿಸುವ ಕಮಿಟಿಯಲ್ಲಿ ಆ ಕ್ಷೇತ್ರದ ಶಾಸಕನೋ ಸಂಸದನೋ
ಹಿಂದೂ ಅಲ್ಲದೇ ಇದ್ರೂ ಕೂಡ ಅವನನ್ನ ಕಮಿಟಿ ಸದಸ್ಯನನ್ನಾಗಿ ಮಾಡಿಕೊಳ್ತಾರೆ ತಾನೆ. ಅಂಥದ್ದೊಂದು ಪ್ರೋಟೋಕಾಲ್ ಇದೆ ಅಲ್ವಾ, ಅದು ವಕ್ಫ್ ಬೋರ್ಡ್ ವಿಷಯದಲ್ಲಿ ಯಾಕೆ ಅಪ್ಲೈ ಆಗಬಾರದು? ಸೊ ಮುಸ್ಲಿಮೇತರರಿಗೂ ಅಲ್ಲಿ ಹೊಸ ಕಾನೂನು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇನ್ನು ಈ ಕಂಡಿದ್ದೆಲ್ಲ ನಮಗೆ ಸೇರಬೇಕು ಅಂತ ಬರೋದಿದೆ ನೋಡಿ, ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಕರ್ನಾಟಕದಲ್ಲಿ ಕೂಡ ರೈತರ ಜಮೀನಿಗೆ ವಕ್ಫ್ ಬೋರ್ಡ್ ನೋಟಿಸ್ ಅನ್ನು ಕೊಟ್ಟಿತ್ತು. ಆ ಜಮೀನು ಬರೀ ಹಿಂದೂಗಳದು ಮಾತ್ರ ಆಗಿರಲಿಲ್ಲ, ಅಲ್ಲಿ ಮುಸ್ಲಿಮರ ಜಮೀನುಗಳು ಇದ್ವು. ಹಿಂದೂ ಮುಸ್ಲಿಂ ಅಂತಲ್ಲ, ರೈತನ, ಅಸಹಾಯಕನ, ಬಲಹೀನನ ಆಸ್ತಿಗಳನ್ನ ಯಾರೂ ಕಿತ್ಕೋಬಾರ್ದು. ವಕ್ಫ್ ಅಂದ್ರೆ ದಾನ. ಬಲವಂತವಾಗಿ ಕಿತ್ಕೊಂಡ್ರೆ ಅದು ದಾನ ಆಗೋದಿಲ್ಲ, ದರೋಡೆ ಆಗುತ್ತೆ. ಅದನ್ನ ದೇವರು ಮೆಚ್ಚೋದಿಲ್ಲ. ಈಗ ನೋಡಿ, ಹೊಸ ಕಾಯ್ದೆ ಬಂದಿದೆ, ಅದನ್ನು ನಾವು ಜಾರಿಗೆ ತರೋದಿಲ್ಲ ಅಂತ ತಮಿಳುನಾಡು, ಪಶ್ಚಿಮ ಬಂಗಾಳದಂತಹ ಒಂದಷ್ಟು ರಾಜ್ಯಗಳು ಹೇಳ್ತಾ ಇವೆ. ಅದರ ಬೆನ್ನಲ್ಲೇ ದರ್ಗಾ ಒಂದು ಊರೇ ನಮ್ದು ಅಂತ ನೋಟಿಸ್ ಕೊಡ್ತಾ ಇದೆ. ತಪ್ಪು ದರ್ಗಾದ, ಸರ್ಕಾರದ, ಅಥವಾ ಅಲ್ಲಿ ಜನರ ಹಿತ ಕಾಪಾಡದವರನ್ನ, ತುಷ್ಟೀಕರಣವೇ ಆಡಳಿತ ಅಂದುಕೊಂಡವರನ್ನ ಆರಿಸಿ ತಂದ ಜನರದ್ದ? ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.